ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜಕೀಯ ಜೋರಾಗಿದೆ. ಭೂ ಸ್ವಾಧೀನಕ್ಕೆ ಸರ್ಕಾರದ ಅಧಿಸೂಚನೆ ವಿರೋಧಿಸಿ ರೈತರ ಹೋರಾಟಕ್ಕೆ ಜೆಡಿಎಸ್ ಸಾಥ್ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಇವತ್ತು ಜನ ಪಾದಯಾತ್ರೆ ಮಾಡಿ ಭೈರಮಂಗಲ ಗ್ರಾಮ ಸಭೆಯಲ್ಲಿ ಸಭೆ ನಡೆಸಲಿದ್ದಾರೆ. ತಿಮ್ಮೇಗೌಡನ ದೊಡ್ಡಿ ಗ್ರಾಮದಿಂದ ಭೈರಮಂಗಲ ಗ್ರಾಮದವರೆಗೆ ಪಾದಯಾತ್ರೆ ನಡೆಯಲಿದೆ. ಮಹಿಳಾ ಜನವಾದಿ ಸಂಘಟನೆ ಇವತ್ತಿನ ಚಲೋಗೆ ಬೆಂಬಲ ಕೊಟ್ಟಿದೆ. ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಬಿಡದಿ ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ನಿನ್ನೆ ಬಿಡದಿಗೆ ಭೇಟಿ ನೀಡಿ ಮಾತನಾಡಿದ ನಿಖಿಲ್, ಟೌನ್ಶಿಪ್ ಯೋಜನೆಗೆ ರೈತರು ವಿರೋಧ ಮಾಡ್ತಾ ಇದ್ದಾರೆ, ಆದರೂ ಸರ್ಕಾರ ಜಿದ್ದು ಸಾಧಿಸೋಕೆ ಹೊರಟಿದೆ. ತರಾತುರಿಯಲ್ಲಿ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಸರ್ಕಾರದ ಈ ನಿರ್ಧಾರ ಸರಿಯಿಲ್ಲ. ಟೌನ್ಶಿಪ್ ಯೋಜನೆ ಬೇಡ ಅಂತ ನಾನು ರಾಹುಲ್ ಗಾಂಧಿಗೆ ಪತ್ರ ಬರೀತೀನಿ ಅಂತ ಹೇಳಿದ್ರು. ಇನ್ನು ಮಾಜಿ ಶಾಸಕ ಎ ಮಂಜು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ಕೊಂಡು ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಹೋಗ್ತಾ ಹೋಗ್ತಾ ಇನ್ನೆಷ್ಟು ಲಕ್ಷ ಕೋಟಿ ಮಾಡಬೇಕು ಅಂತ ಇದ್ದಾರೋ ನನಗೆ ಗೊತ್ತಿಲ್ಲ. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಭಾಳ ದೊಡ್ಡವರಿದ್ದಾರೆ. ಹಾಗಾಗಿ ಅವ್ರಿಗೊಂದು ಪತ್ರ ನಾನೇ ಬರೆದು ಕಳಿಸ್ತಾ ಇದ್ದೀನಿ ಇವತ್ತು. ಜೊತೆಯಲ್ಲಿ ನಮ್ಮ ರೈತರೆಲ್ಲ ಅದಕ್ಕೆ ಸಹಿ ಹಾಕಿದ್ದಾರೆ. ಇವರೇನೇ ಒತ್ತಡ ಕೊಡಲಿ, ಯಾವುದೇ ನೋಟಿಫಿಕೇಶನ್ ಮಾಡಲಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಸೈದ್ಧಾಂತಿಕವಾದಂಥ ಹೋರಾಟ ನಿಮಗೆ ಜಯ ಸಿಗ್ತೈತೆ. ಆ ರೈತರು ಪಾಪ ಪುಣ್ಯಾತ್ಮರು ಈ ಯೋಜನೆನ 2006ರಲ್ಲಿ ವಿರೋಧಿಸ್ತವ್ರು. ಇವತ್ತು ಪಾಪ ಅವರು ಸಂಕಷ್ಟಕ್ಕೆ ಸಿಗಾಕೊಬಿಟ್ಟಿದ್ದಾರೆ. ಆ ಸಂಕಷ್ಟದಿಂದ ಪಾರಾಗಬೇಕು ಅಂತೇಳಿ ಅವ್ರಿಗೇನು ಒತ್ತಡ ಇದೆಯೋ ನನಗಂತೂ ಗೊತ್ತಿಲ್ಲ. ಇವರೇನೇ ಒತ್ತಡ ಕೊಡಲಿ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಂಪಯ್ಯನಪಾಳ್ಯದಲ್ಲಿ 384 ಎಕರೆ ರೈತನ ಭೂಮಿ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಕೆಂಪಯ್ಯನಪಾಳ್ಯ ತಾಯಪ್ಪನ ದೊಡ್ಡಿಯಲ್ಲಿ ಫಲವತ್ತಾದಂಥ ಕೃಷಿ ಭೂಮಿ ಇದೆ. ನಾವು ಇಲ್ಲಿ ತೆಂಗು, ರೇಷ್ಮೆ, ಬದನೆ, ತರಕಾರಿ ಬೆಳೆಯನ್ನು ಬೆಳೀತಾ ಇದ್ದೇವೆ. ಹೈನುಗಾರಿಕೆ ಕೃಷಿಯನ್ನು ನಂಬಿಕೊಂಡಿದ್ದೇವೆ. ಉತ್ತರ ಕರ್ನಾಟಕದ ಹಳ್ಳಿಗಳನ್ನು ಮೊದಲು ಅಭಿವೃದ್ಧಿ ಮಾಡಲಿ. ನಮ್ಮ ಫಲವತ್ತಾದಂಥ ಕೃಷಿ ಭೂಮಿ ಮೇಲೆ ಕಣ್ಣು ಯಾಕೆ ಅಂತ ಸ್ಥಳೀಯರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಬಿಡದಿಯ ಮಂಡಲಹಳ್ಳಿಯ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. 2 ಎಕರೆಯಲ್ಲಿ ಸುಮಾರು ಒಂದು ವರ್ಷಕ್ಕೆ ಒಂದು 3 ಲಕ್ಷ 4 ಲಕ್ಷ ನಾವು ದುಡಿಮೆ ಮಾಡ್ತೀವಿ. ಒಂದು ಬೆಳೆ ರೇಷ್ಮೆ ಮಾಡಿದ್ರೆ ಒಂದು ಬೆಳೆಗೆ 50 ಮೊಟ್ಟೆ ಮೇಯಿಸಿದ್ರೆ 50,000ದಿಂದ 60,000 ರೂಪಾಯಿ ದುಡ್ಡು ತಗೋತೀವಿ. ಏನು ಮಾಡ್ತೀವಿ ಅಂದರೆ ವಿಷ ಕುಡಿಬೇಕಷ್ಟೇ. ಇವರಿಂದ ವಿಷ ಕುಡಿದು ಸಾಯ್ಬೇಕಷ್ಟೇ, ಇನ್ನೇನಿಲ್ಲ. ವಿಷ ಕುಡಿದು ಸಾಯಬೇಕು. ಯಾಕೆ ಅಂದರೆ ನಮಗಿನ್ನು ಬೇರೆ ಇದೆ ಯಾವುದೂ ಇಲ್ಲ. ಅವ್ರು ಕೊಡೋದು 2 ಕೋಟಿನ 2.5 ಕೋಟಿನ ಎಷ್ಟು ದಿನ ಬಂದ್ಬಿಡ್ತದೆ. ಇದು ಇಷ್ಟೊಂದು ಲಕ್ಷಾಂತರ ಮರಗಿಡನ ನಾಶ ಮಾಡಿ ACT ಮಾಡುವಂಥ ಅವಶ್ಯಕತೆ ಏನಿದೆ ಅಂತ ಒಂದು ಪಾಯಿಂಟು. ಇದೆಲ್ಲ ಇನ್ನು ಕಂಪ್ಯೂಟರ್ ಬೆಳಕಾಗುತ್ತಾ? ಎಲ್ಲ ಕೂತ್ಕೊಂಡು ಹೆಸರು ಮೇಲೆ ಕೂತ್ಕೊಂಡು ಇದು ಬರಡು ಭೂಮಿ ಅಂದ್ಬಿಟ್ಟು ನೀವು ಹೇಳ್ತಿರಲ್ಲ. ಯಾರೋ ಏಜೆಂಟ್ಗಳು ಮತ್ತು ದಲ್ಲಾಳಿಗಳು ಕೂರಿಸ್ಕೊಂಡು ಹೇಳ್ತಿರಲ್ಲ. ಇದು ನ್ಯಾಯಸಮ್ಮತವಾದದ್ದ ಇದು? ಅಲ್ಲ ಸರ್, ನಾವು 2 ಕೋಟಿ ತಗೊಂಡೇನು ಹೊಟ್ಟೆಗೆ ದುಡ್ಡ ತಿನ್ನೋಕಾಯ್ತದ ಸರ್? ನಾವು ಅನ್ನನೇ ಅಲ್ವಾ ಸರ್ ತಿನ್ನೋದು? ನಾವು ಏನು ಬೆಳೀತಾ ಇದ್ದೀವಿ ಅದನ್ನ ನಾವು ತಿಂತಾ ಇದ್ದೀವಿ. ನಮ್ಗೆ ಬೇಕಾದಷ್ಟು ಮರ ಗಿಡಗಳು ಎಲ್ಲ ಕಷ್ಟಪಟ್ಟು ಬೆಳೆಸಿದ್ದೀವಿ. ನಮ್ಮ ತಾತ ಮುತ್ತಾತಿರೋ ಸಂಪಾದನೆ ಮಾಡಿರೋದು ಮತ್ತೆ ನಾವು ಗಳಿಸೋಕ್ಕಾಗಲ್ಲ. ಈ ಭೂಮಿ ಕೊಟ್ಟರೆ ನಾವು ಪ್ರಾಣ ಕೊಟ್ಟಂಗೆ ಆಯ್ತದೆ ಸರ್. ಮರ ಗಿಡಗಳನ್ನ ಅಷ್ಟೇ ಇದಾಗಿ ಸಮೃದ್ಧಿಯಾಗಿ ಇದು ಮಾಡಿದ್ದೀವಿ. ಅವ್ರು 10 ಕೋಟಿ ಎಲ್ಲ 20 ಕೋಟಿ ಕೊಟ್ಟರು ನಾವು ಜಮೀನು ಕೊಡಲ್ಲ ಸರ್. ಆದರೆ ನಾವು ಯಾವುದೇ ಕಾರಣಕ್ಕೂ ಅವ್ರು DK ಶಿವಕುಮಾರ್ ನೋಟಿಫಿಕೇಶನ್ ಮಾಡಿದ್ರು ಸಹ ಏನಾದ್ರು ಸಹ ನಮ್ಮ ಪ್ರಾಣ ಹೋದ್ರೂ 1 ಇಂಚ್ ಭೂಮಿ ಅಂತೂ ಕೊಡಲ್ಲ. ಏನಕ್ಕೆ ಯಾವ ಕೋರ್ಟ್ಗೆ ಹೋಗಲಿ ಏನಕ್ಕೋರು ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ. ಯಾವ ಹೋರಾಟಕ್ಕೂ ಸಿದ್ಧರಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ 1 ಇಂಚ್ ಭೂಮಿನೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಕೊಡೋದು ಇಲ್ಲ ಸರ್. ನಮ್ಮ ಮಕ್ಕಳನ್ನ ಓದಿಸ್ಕೊಂಡು ನಾವು ಆರಾಮಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿನ ಬಿಟ್ಕೊಡಕ್ಕೆ ಹೋಗಲ್ಲ. ಬಿಡದಿ ಟೌನ್ಶಿಪ್ಗೆ ಕೇಂದ್ರ ಸಚಿವ HDK ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ನಾಡಿನ ಹಿತಾಸಕ್ತಿಗಿಂತ ರಿಯಲ್ ಎಸ್ಟೇಟ್ ಮಾಫಿಯಾ ಜಾಸ್ತಿ ಇದೆ. ಲ್ಯಾಂಡ್ ಗ್ರಾಬರ್ಸ್ ರಿಯಲ್ ಎಸ್ಟೇಟ್ಗಾಗಿ ಟೌನ್ಶಿಪ್ ಯೋಜನೆ ತರೋಕೆ ಹೊರಟಿದ್ದಾರೆ. ಯೋಜನೆಗೂ ಮುನ್ನ ರೈತರ ಪರಿಸ್ಥಿತಿ ಬಗ್ಗೆಯೂ ಯೋಚಿಸಬೇಕು. ಟೌನ್ಶಿಪ್ ಯೋಜನೆ ಸಂಪೂರ್ಣ ಹಣ ಮಾಡೋ ಯೋಜನೆ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಗ್ರಾಬ್ ಮಾಡಲಿಕ್ಕೆ ರೈತರನ್ನ ಒಕ್ಕಲೆಬ್ಬಿಸಕ್ಕೆ ಹೊರಟಿದ್ದಾರೆ ಅಂತೇಳಿ ಆ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಕಾಮೆಂಟ್ಸ್ ಮಾಡಿದ್ದಾರೆ. ಈಗ ಇವರೇನು ತರಾತುರಿಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. 80% ವಿರೋಧ ಇದ್ದಾರೆ. ಅವ್ರಿಗೆಲ್ಲ ಯಾವ್ಯಾವ ರೀತಿ ಆಮಿಷ ಹೊಡೆದ್ರು ಆ ಹೆಣ್ಮಕ್ಳು ಕಳೆದ 500 ದಿನಗಳಿಂದ ರಸ್ತೆಯಲ್ಲಿ ಕೂತವರಲ್ಲ. ಅಲ್ಲಿ ಸರ್ಕಾರದ ರಿಯಲ್ ಎಸ್ಟೇಟ್ ಇದು. ಇಲ್ಲಿ PPP ಮಾಡಲಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಒಂದಿದೆ. ಪ್ರೈವೇಟ್ನವರಿಗೆ ರೈತರು ಭೂಮಿ ತಗೊಂಡು ರೈತರದ್ದು ಇನ್ನೂ ಅಕ್ವೈರ್ ಆಗಿಲ್ಲ, ರೈತರಿಗೆ ದುಡ್ಡು ಕೊಟ್ಟಿಲ್ಲ.
ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಮಾತನಾಡಿ ರೈತರು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ರೈತರ ಜಮೀನು ಒತ್ತಾಯಪೂರ್ವಕವಾಗಿ ಕಸಿತಾ ಇದ್ದಾರೆ. ಇದನ್ನು ಕೂಡಲೇ ತಡಿಬೇಕು. ರಾಹುಲ್ ಗಾಂಧಿ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಬಿಜೆಪಿ ಕೂಡ ರೈತ ಪರ ಹೋರಾಟಕ್ಕೆ ಸಾಥ್ ನೀಡುತ್ತೆ ಅಂತ ಹೇಳಿದ್ರು. ಬಿಡುದಿನಲ್ಲೂ ಕೂಡ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನು ಕಸ್ಕೊಳ್ಳೋದಕ್ಕೆ ಇವತ್ತೇನೋ ರಾಜ್ಯ ಸರ್ಕಾರ ಹೊರಟಿದೆ. ಸ್ವತಃ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು. ರೈತರನ್ನ ಒಗ್ಗೂಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. ರಾಹುಲ್ ಗಾಂಧಿ ಅವರು ಇದ್ದಾರೆ, ವಿಪಕ್ಷ ನಾಯಕರು. ನಾನು ಆಗ್ರಹ ಪಡಿಸ್ತೇನೆ, ನೀವಾದರೂ ಕೂಡ ನಿಮ್ಮ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಇವತ್ತು ರೈತರನ್ನ ಒಗ್ಗೂಲೆಬ್ಬಿಸೋದಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯು ಕೂಡ ರೈತರ ಪರವಾಗಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋದು ಕೂಡ ಸ್ಪಷ್ಟ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ವಿಚಾರವಾಗಿ ಮಾಗಡಿ ಶಾಸಕ ಬಾಲಕೃಷ್ಣ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ನೋಟಿಫಿಕೇಶನ್ ಯಾರು ಮಾಡಿದ್ದು ಪದೇ ಪದೇ ಹೇಳಬೇಕಿಲ್ಲ. ಕುಮಾರಸ್ವಾಮಿಗೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ರೆಡ್ ಝೋನ್ ತೆಗೆಯಬೇಕಿತ್ತು. ಸಮಯಕ್ಕೆ ತಕ್ಕಂತೆ ಮಾತನಾಡುವುದನ್ನು ಕುಮಾರಸ್ವಾಮಿ ಬಿಡಬೇಕು ಅಂತ ಸವಾಲನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಏನು ಮಾಡಬೇಕಾಗಿಲ್ಲ ರೀ. 2018ರಲ್ಲಿ ರೆಡ್ ಝೋನ್ ರಿಮೂವ್ ಮಾಡಿದ್ರೆ ಸಾಕಾಗಿತ್ತು. ಹೋದಾಗ ಆ ಯಪ್ಪ ಹೇಳಿ ಬಂದು ಚಾಮುಂಡೇಶ್ವರಿ ಮುಂದೆ ರಾಮನಗರದಲ್ಲಿ ಪ್ರಮಾಣ ಮಾಡಲಿ, ನಾನು ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡೋಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ ಮಾಡಲಿ ಚಾಮುಂಡೇಶ್ವರಿ ಮುಂದೆ. ನಾನು 2018ರಲ್ಲಿ ನಾನು ಬಿಡಕ್ಕೆ ಒಪ್ಕೊಂಡಿದ್ದೆ ರೈತರಿಗೆ, ರೈತರು ಬಂದು ಕೇಳಿದಾಗ ಅಂತ ಪ್ರಮಾಣ ಮಾಡಲಿ. ಅವತ್ತು ನೀವು ರಿಜೆಕ್ಟ್ ಮಾಡ್ತೀರಾ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು. ಕುಮಾರಸ್ವಾಮಿ ಏನು ಬಾಲಕೃಷ್ಣ ಆರೋಪದ ಬಗ್ಗೆ HDK ತಿರುಗೇಟನ್ನು ಕೊಟ್ಟಿದ್ದು 40% ಸ್ಕೀಮ್ ಬಂದಿದ್ದು 2006ರಲ್ಲಿ. ಅದು ನನ್ನ ಕಾಲ. ಕೇವಲ ಬಿಡದಿ ವಿಚಾರಕ್ಕೆ ತಂದ ಯೋಜನೆಯಲ್ಲ, ಇಡೀ ರಾಜ್ಯದಲ್ಲಿ ರೈತರ ಭೂಮಿ ತೆಗೆದುಕೊಂಡಾಗ 40% ಕೊಡುವಂಥ ಯೋಜನೆ ತಂದಿದೆ. ದೈವ ಭಕ್ತಿಯನ್ನು ನಾನು ಅವರಿಂದ ಕಲಿಬೇಕಾಗಿಲ್ಲ. ಯಾವ ಆಣೆ ಪ್ರಮಾಣ ಎಲ್ಲಿಗೆ ಕರೆದುಕೊಂಡು ಹೋಗ್ತಾರಂತೆ ಅಂತ ಪ್ರಶ್ನೆ ಮಾಡಿದರು. 40% ಸ್ಕೀಮ್ ಬಂದಿದ್ದೆ ನನ್ನ ಕಾಲದಲ್ಲಿ 2006ರಲ್ಲಿ. ಬರೀ ಒಂದು ಭಾಗ ಯೋಜನೆಗಲ್ಲ, ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನು ತಗೊಂಡಾಗ 40% ಹಣದ ಬದಲಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ. ಸ್ವಲ್ಪ ದಾಖಲೆ ತೆಗಿಯೋಕೆ ಹೇಳಿ. ಎಲ್ಲ ಹಣ ಪ್ರಮಾಣ ಯಾರು ಮಾಡ್ತಾರೆ? ನನಗೆ ನೋಡಿ, ನನಗೆ ಇರ್ತಕ್ಕಂಥ ದೇವರ ನಂಬಿಕೆ, ಅವರಿಂದ ನಾನು ಕಲಿಬೇಕಾಗಿಲ್ಲ ಅಷ್ಟೇ. ಅವ್ರ ಪಾಪ ಅವ್ರು ನಂಬ್ಕೊಂಡಿರೋ. HD ಕುಮಾರಸ್ವಾಮಿ ಅಭಿವೃದ್ಧಿ ವಿರೋಧಿ ಇದ್ದಾರೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಅಭಿವೃದ್ಧಿ ವಿರೋಧಿಗಳಿಗೆ ಯಾವಾಗಲೂ ಹೊಟ್ಟೆ ಕಿಚ್ಚಿರುತ್ತೆ. ನಾವಿದ್ದಾಗ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ, ಈಗ ಆಗ್ತಾ ಇದೆ ಅಂತ ಹೊಟ್ಟೆ ಕಿಚ್ಚಷ್ಟೇ. ಅವರ ಹೇಳಿಕೆಗಳಿಗೆ ಯಾವುದೇ ಅರ್ಥವಿಲ್ಲ ಅಂತ ಖಂಡ್ರೆ ಹೇಳಿದ್ದಾರೆ. ಅಭಿವೃದ್ಧಿ ವಿರೋಧಿಗಳು ಯಾವಾಗಲೂ ಹೊಟ್ಟೆ ಕಿಚ್ಚು ಕೇಳ್ರಿ, ಹೊಟ್ಟೆ ಕಿಚ್ಚಿರ್ತದೆ ಇವರಿಗೆ ಗೊತ್ತಾ. ನಾವಿದ್ದಾಗ ಆಗಿಲ್ಲ, ಈಗ ಈಶ್ವರ್ ಖಂಡ್ರೆ ಮಂತ್ರಿ ಇದ್ದಾಗ ಇಷ್ಟ ಹೆಂಗೆ ಕೆಲಸ ಆಗ್ಲತ್ತವಪ್ಪ. ಇವತ್ತು ಎಲ್ಲ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ನೋಡಿ ಹೊಟ್ಟೆ ಕಿಚ್ಚಿನಿಂದ ವಿರೋಧ ಪಕ್ಷದವರು ಇಂಥ ಹೇಳಿಕೆಗಳು ಕೊಡ್ತಾರೆ. ಜನ ಜಾಗೃತರಾಗಿದ್ದಾರೆ. ಅವರ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡೋಕೆ ಸರ್ಕಾರ ಮುಂದಾಗಿದೆ. ಶೀಘ್ರವೇ ಅರ್ಜಿ ಸಲ್ಲಿಕೆಗೆ ದಿನಾಂಕ ಘೋಷಣೆ ಮಾಡಲಾಗ್ತಾ ಇದೆ ಅಂತ ಸಿಎಂ DK ಶಿವಕುಮಾರ್ ಹೇಳಿದ್ದಾರೆ. ಪ್ರಮುಖವಾಗಿ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸಬೇಕಾಗಿದೆ. ಬಯೋಮೆಟ್ರಿಕ್ ಮೂಲಕ ಅರ್ಹ ಫಲಾನುಭವಿಗಳನ್ನು ಗುರುತಿಸೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಬಗ್ಗೆ ವಿಪಕ್ಷಗಳು ಅಪಪ್ರಚಾರ ಮಾಡ್ತಾ ಇವೆ ಅಂತ ಸಿಎಂ DKಶಿ ಹೇಳಿದ್ದಾರೆ. ಎಕ್ಸ್ನಲ್ಲಿ ಸ್ಪಷ್ಟನೆ ಕೊಟ್ಟಿರೋ ಸಿಎಂ DKಶಿ, ಸರ್ಕಾರದ ಹೆಮ್ಮೆಯ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ನಿಲ್ಲೋದಿಲ್ಲ. ವಿಪಕ್ಷಗಳು ಹಬ್ಬಿಸೋ ಸುಳ್ಳು ಸುದ್ದಿಗಳಿಗೆ ಯಾರೂ ಕಿವಿ ಕೊಡಬೇಡಿ. ಕೆಲವರು ಸತ್ತವರ ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅಕೌಂಟ್ ತೆರೆದು ಯೋಜನೆ ಲಾಭ ಪಡಿತಾ ಇದ್ದಾರೆ. ಹೀಗಾಗಿ ಮತ್ತೆ ಅರ್ಜಿ ಸಲ್ಲಿಸೋಕೆ ಹೇಳಿರೋದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳಿಗೆ ಮರು ಅರ್ಜಿ ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ಯೋಜನೆಗಳಲ್ಲಿ ಲೋಪದೋಷಗಳಿವೆ ಅಂತ ಸರ್ಕಾರವೇ ಹೇಳಿದೆ. ಮರು ಅರ್ಜಿ ಸ್ವೀಕಾರ ಒಳ್ಳೆಯ ಉದ್ದೇಶವೇ ಇರಬಹುದು, ಆದರೆ ನೆಪದಲ್ಲಿ ನಿಜವಾದ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು. 2 ತಿಂಗಳು ಕೊಡಬೇಕಾದಂಥ 5,000 ಕೋಟಿ ಲೆಕ್ಕದ ಬಗ್ಗೆ ಸರ್ಕಾರ ಜಾಣ ಮೌನಕ್ಕೆ ಜಾರಿದೆ. ಹೊಸ ಸಿಎಂ ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡುವುದಾಗಿ ಹೇಳಿದ್ದಾರೆ. ಮೊದಲು 5,000 ಕೋಟಿ ಏನಾಯಿತು ಅಂತ ಜನತೆ ಮುಂದೆ ಹೇಳಿ ಅಂತ ಹೇಳಿದರು. ಈಗ ಮರು ಅರ್ಜಿ ಹಾಕಿ ಈಗೇನು ಕಳೆದ 3 ವರ್ಷದ ಅನುಭವ ಅವರಿಗಿದೆ. ಉದ್ದೇಶಗಳು ಒಳ್ಳೆಯ ಉದ್ದೇಶವೇ, ಆದರೆ ಆ ಒಂದು ಲೋಪಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂಥ ಫಲಾನುಭವಿಗಳನ್ನು ಏನಾದರೂ ಗುರುತಿಸ್ತಕ್ಕಂಥದ್ದರಲ್ಲಿ
ಏನಾದರೂ ಸರ್ಕಾರ ಆ ಹೊರೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಷ್ಟೇ. 2 ತಿಂಗಳದು ಇವತ್ತವರೆಗೆ ಚಕಾರ ಎತ್ತಿದ್ರ ಎರಡು ಅವಧಿ ಕೊಡಬೇಕಂತ 5,000 ಕೋಟಿ, ಅದು ಇವತ್ತು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಚಕಾರ ಎತ್ತಿಲ್ಲ. ಜಾಣ ಮೌನಕ್ಕೆ ಒಳಗಾಗಿದ್ದಾರೆ. ಈಗ ಇನ್ನು ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿ, ಗೃಹಲಕ್ಷ್ಮಿ ಈಗ ಚುನಾವಣಾ ಲಕ್ಷ್ಮಿ ಆಗಿದೆ. ಗ್ಯಾರಂಟಿಯಿಂದ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಪರಿಷ್ಕರಣೆ ನೆಪದಲ್ಲಿ ಕತ್ತರಿ ಹಾಕೋದು ಸರಿಯಲ್ಲ ಅಂತ ಹೇಳಿದ್ರು. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. 3 ವರ್ಷದ ಕೆಳಗೆ ಕೊಡಬೇಕಾದ್ರೆ ಇದನ್ನ ಯಾಕೆ ಯೋಚನೆ ಮಾಡಲಿಲ್ಲ? ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಇವತ್ತೇನೋ ಭಾಳ ಸುಧಾರಣೆ ಮಾಡ್ತೇವೆ ಅಂತೇಳಿ ಇವತ್ತು ಲಕ್ಷ ಫಲಾನುಭವಿಗಳನ್ನು ಕಡಿತ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇನ್ನು ಇಲ್ಲ ಸಲ್ಲದ ಕಾನೂನು ತರುವ ಮೂಲಕ ಫಲಾನುಭವಿಗಳನ್ನು ದಾರಿಗೆ ತಳ್ಳುವಂತಹ ಕೆಲಸ ಆಗ್ತಾ ಇದೆ ಅಂತ ಶಾಸಕ ಯಶ್ಪಾಲ್ ಸುವರ್ಣ ವಾಗ್ದಾಳಿ ಮಾಡಿದ್ದಾರೆ. ಇವತ್ತು ಇಷ್ಟರ ತನಕ 3 ವರ್ಷದಲ್ಲಿ ಅವಧಿಯಲ್ಲಿ ಕೆಲಸ ಮಾಡಿದ ಎಲ್ಲ ಅಧ್ಯಕ್ಷರ ಮೇಲೆ ಇವತ್ತು ಮುಖ್ಯಮಂತ್ರಿಗಳಿಗೆ ಸಂಶಯ ಹುಟ್ಟುವಂಥ ಒಂದು ಸಂದರ್ಭ ಬಂದಿದೆ. ಆದರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚುವಂಥ ಕೆಲಸ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮಾಡ್ತಿದ್ದಾರೆ. ಇವತ್ತು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೇವೆ, ಮತ್ತೊಮ್ಮೆ ದಾಖಲೆಗಳ ನಿಯಮಾವಳಿಗಳನ್ನು ತೆಗ್ತೇವೆ ಅಂತ ಒಂದು ಹೊಸ ರೂಪವನ್ನು ತರ್ತಾರೆ. ಒಟ್ಟಾರೆ 2 ವರ್ಷ ಇದೇ ರೀತಿ ಅಲ್ಲ ಸಲ್ಲದ ಈ ಕಾನೂನನ್ನು ತರುವ ಮೂಲಕ ಆ ಗೃಹಲಕ್ಷ್ಮಿ ಇರ್ಬೋದು, ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳನ್ನು ದಾರಿಗೆ ತಳ್ಳುವಂಥ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಬೆಂಗಳೂರಲ್ಲಿ ಧಾರಾಕಾರ ಮಳೆಯಾಗಿ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಮಳೆಯಲ್ಲಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದ ಮಹಿಳೆ ರಸ್ತೆ ಗುಂಡಿಗೆ ಬಿದ್ದುಬಿಟ್ಟಿದ್ದಾರೆ. ನಿನ್ನೆ ಸಂಜೆ ನಾಗರಬಾವಿ ಸಮೀಪದ ದೀಪಾ ಕಾಂಪ್ಲೆಕ್ಸ್ ಬಳಿ ಘಟನೆ ನಡೆದಿದೆ. ರಸ್ತೆಯಲ್ಲಿ ರಭಸವಾಗಿ ಹರಿತಾ ಇದ್ದ ನೀರಲ್ಲಿ ಗುಂಡಿ ಕಾಣದೆ ಸ್ಕೂಟಿಯಿಂದ ಮಹಿಳೆ ಬಿದ್ದಿದ್ದಾರೆ. ನ್ಯೂಸ್ 18 ಕ್ಯಾಮೆರಾದಲ್ಲಿ ಘಟನೆಯ ದೃಶ್ಯ ಸೆರೆಯಾಗಿದೆ. ಆರ್ಆರ್ ನಗರದಲ್ಲಿ ಜೋರು ಮಳೆಯಿಂದ ರಸ್ತೆಗಳು ಜಲಾವೃತ ಆಗಿದ್ವು. ಚರಂಡಿಗಳು ತುಂಬಿ ಮನೆ ಮುಂದಿನ ರಸ್ತೆಗಳಲ್ಲಿ ನದಿಯಂತೆ ಹರಿದಿದ್ವು. ತಗ್ಗು ಪ್ರದೇಶಗಳಲ್ಲಿ ಕೆಲವು ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ರು. ಇನ್ನು ಚಂದ್ರ ಲೇಔಟ್ ಸಮೀಪದ ಔಟರ್ ರಿಂಗ್ ರೋಡ್ ಜಲಾವೃತ ಆಗಿತ್ತು. ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಔಟರ್ ರಿಂಗ್ ರೋಡ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡಿದ್ರು. ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಮಾಡುವಂತವರಿಗೆ ಸಚಿವ ಈಶ್ವರ್ ಖಂಡ್ರೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗೊಬ್ಬರ ಕೊರತೆ ವಿಚಾರವಾಗಿ ಬೀದರ್ನಲ್ಲಿ ಮಾತನಾಡಿದಂಥ ಸಚಿವ ಈಶ್ವರ್ ಖಂಡ್ರೆ, ಬೀದರ್ನಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರದ ಕೊರತೆ ಇಲ್ಲ, ಆದರೆ ಡಿಎಪಿ ಗೊಬ್ಬರದ ಕೊರತೆ ಇದೆ. ಸಮರ್ಪಕ ಗೊಬ್ಬರ ಒದಗಿಸುವಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಆದರೆ ಕೇಂದ್ರ ಸರ್ಕಾರ ಕೇವಲ ರಾಜ್ಯಕ್ಕೆ 30% ಮಾತ್ರ ಗೊಬ್ಬರವನ್ನು ಪೂರೈಸಿದೆ. ಮಧ್ಯಪ್ರಾಚ್ಯ ಯುದ್ಧದ ಹೆಸರು ಹೇಳಿ ರಾಜ್ಯಗಳಿಗೆ ಗೊಬ್ಬರ ಕೊಡ್ತಾ ಇಲ್ಲ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥವರ ಬಗ್ಗೆ ನಿಗಾ ಇಡಲಿಕ್ಕೆ ಕೃಷಿ ಅಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ. ರಸಗೊಬ್ಬರ ಸಮಸ್ಯೆ ಬಗೆಹರಿಸಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದರು. ರಾಜ್ಯ ಸರ್ಕಾರದ ವತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಚ್ಚುವರಿ ಗೊಬ್ಬರ ತರಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ. ಎಲ್ಲಾದರೂ ಬಫರ್ ಸ್ಟಾಕ್ ಇದ್ದರೆ ಅದನ್ನು ಬೀದರ್ ಜಿಲ್ಲೆಗೆ ತರಿಸಿ ಗೊಬ್ಬರ ಪೂರೈಕೆ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಶಾಪ್ನವರಿದ್ದಾರೆ, ಗೊಬ್ಬರ ಏನಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದರೆ ಅಂಥವ್ರ ಮೇಲೆ ಕಠಿಣವಾದಂಥ ಒಂದು ಕ್ರಮ ತೆಗೆದುಕೊಳ್ಳಲಾಗುವುದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ತಮ್ಮ ಮುಖಾಂತರ ನಾನು ಎಲ್ಲರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಇವತ್ತು ಪಾದರಾಯನಪುರ ಬಂದ್ ಮಾಡೋಕೆ ಬೆಂಬಲಿಗರು ನಿರ್ಧಾರ ಮಾಡಿದ್ದಾರೆ. ವಿಧಾನಸೌಧ ಚಲೋಗೆ ಕರೆ ಕೊಟ್ಟಿರುವ ಬೆಂಬಲಿಗರು ಇಂದು ಮಧ್ಯಾಹ್ನದ ಮೇಲೆ ಅಂಗಡಿ ವ್ಯಾಪಾರ ಕ್ಲೋಸ್ ಮಾಡೋಕೆ ತೀರ್ಮಾನ ಮಾಡಿದ್ದಾರೆ. ಜಮೀರ್ ಬೆಂಬಲಿಗರು ಹಾಗೂ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾರಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಹೈಕೋರ್ಟ್ ನಿರ್ದೇಶನದಂತೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆ ಮಾಡಿ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ರಾಜ್ಯಾಡಳಿತಕ್ಕೆ ವೇಗ ನೀಡಲಿಕ್ಕೆ ಸರಣಿ ಸಭೆ ನಡೆಸ್ತಾ ಇರುವಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಇಂದು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆಯನ್ನು ಮಾಡಲಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಕಾರ್ಮಿಕ ಇಲಾಖೆ, ಸಹಕಾರ, ಕೃಷಿ ಮಾರುಕಟ್ಟೆ, ಅರಣ್ಯ, ಪರಿಸರ ಇಲಾಖೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಲಿದ್ದಾರೆ. ಆಯಾ ಇಲಾಖೆಯ ಯೋಜನೆಗಳ ಪ್ರಗತಿ, ಹಣಕಾಸು ಲಭ್ಯತೆ ಸೇರಿದಂತೆ ಇಲಾಖೆಗಳ ಸ್ಥಿತಿಗತಿಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಅಧಿಕಾರಿಗಳಿಗೆ ಸಿಎಂ ಡಿಕೆಶಿ ಸೂಕ್ತ ಸಲಹೆಯನ್ನು ಕೊಡಲಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಇಬ್ಬರು ಜೋಡೆತ್ತು 2 ಒರಿಜಿನಲ್ ಕಾಂಗ್ರೆಸ್ ಕೆಲಸ ಮಾಡ್ತೀವಿ ಅಂತ ತುಮಕೂರಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ.
ನಿನ್ನೆ ಅಭಿನಂದನಾ ಸಮಾವೇಶದಲ್ಲಿ ಮಾತನಾಡಿದ ಪರಮೇಶ್ವರ್, 2ನೇ ಸಲ ಡಿಸಿಎಂ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಹೈಕಮಾಂಡ್ ಉಪಮುಖ್ಯಮಂತ್ರಿಯಾಗಿ ಸ್ಥಾನ ಕೊಟ್ಟಿರಬಹುದು, ಆದರೆ ಕೊರಟಗೆರೆ ಜನ ನನ್ನ ಆಯ್ಕೆ ಮಾಡಿರುವುದು, ಇಲ್ಲಾಂದ್ರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ರಾಜಕೀಯ ಜನ್ಮ ಕೊಟ್ಟವರು ಮಧುಗಿರಿ ಜನ. ನಿಮ್ಮ ಋಣ ಹೇಗೆ ತೀರಿಸಬೇಕೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಋಣ ತೀರಿಸ್ತೀನಿ ಅಂತ ಹೇಳಿದ್ರು. ನನ್ನನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿದ್ರು. ನಾನು ಯಾವ ರೀತಿ ಆ ಋಣವನ್ನು ತೀರಿಸಬೇಕು ಗೊತ್ತಿಲ್ಲ. ಆ ಋಣವನ್ನು ನನ್ನ ಕೈಲಾದಷ್ಟು ತೀರಿಸ್ತೇನೆ. ಸಾಮಾನ್ಯ ಕಾರ್ಯಕರ್ತನಾಗಿ ಇಲ್ಲಿಯವರೆಗೆ ಬಂದು ನಾವು 3 ಜನ ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ನಾವು 3 ಜನ ಕಾಂಗ್ರೆಸ್ಸನ್ನು ಕಟ್ಟಿದಂಥವು. ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಜೊತೆಗೆ ನನ್ನದು ನೇತೃತ್ವ ಅಂದ್ಕೊಳ್ಳಿ, ಇಬ್ಬರು ಮಾಡ್ತೇವೆ. ಒಬ್ಬರೇ ಮಾಡಲ್ಲ, ಜೋಡೆತ್ತು 2 ಕಾಂಗ್ರೆಸ್ 2. ಇನ್ನು ಎತ್ತಿನಹೊಳೆ ಯೋಜನೆಗೆ ಜಾಗ ಕೊಡಿ ಅಂತ ಕೊರಟಗೆರೆ ಜನರಿಗೆ ಪರಮೇಶ್ವರ್ ಮನವಿ ಮಾಡಿದ್ರು. ಎತ್ತಿನಹೊಳೆ ಯೋಜನೆಗೆ ಕೇಂದ್ರ ಸರ್ಕಾರದವರು ಈಗ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕೊರಟಗೆರೆಯಲ್ಲಿ 5,000 ಎಕರೆ ಜಾಗದಲ್ಲಿ ನೀರು ನಿಲ್ಲುತ್ತೆ. ಪಾವಗಡ ತನಕ ಅಂತರ್ಜಲ ಹೆಚ್ಚಾಗುತ್ತೆ ಅಂತ ಹೇಳಿದ್ರು. ಕ್ಷೇತ್ರಕ್ಕೆ ನಾನು ಮಾತಾಡೋದಕ್ಕೆ ಹೆಚ್ಚಿಗೆ ಆಗೋದಿಲ್ಲ, ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ನೀರಾವರಿ ಯೋಜನೆ, ಎತ್ತಿನಹೊಳೆ ಯೋಜನೆಯನ್ನು ಸಂಪೂರ್ಣ ಮಾಡೇ ತೀರ್ತೀವಿ. ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಈ ತಿಂಗಳು ಜುಲೈ ತಿಂಗಳಿಗೆ ನೀರು ಬರಬೇಕಿತ್ತು. ಕೇಂದ್ರ ಸರ್ಕಾರದವರು ನಮಗೆ ಕ್ಲಿಯರೆನ್ಸನ್ನು ಈಗ ಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದು. ಹಾಸನ ಜಿಲ್ಲೆಯಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಒಂದು ತೊಂದರೆ ಇತ್ತು, ಅದನ್ನು ಈಗ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾಗ ಡಿಸಿಎಂ ಪರಮೇಶ್ವರ್ ರಸ್ತೆ ಬದಿಯ ಟೀ ಶಾಪ್ನಲ್ಲಿ ಬಾದಾಮಿ ಹಾಲು ಸೇವಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ನಾಗೇನಹಳ್ಳಿಯ ಬಳಿ ಟೀ ಶಾಪ್ಗೆ ಭೇಟಿ ಕೊಟ್ಟು ಮಧುಗಿರಿ ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ದಿನಗಳನ್ನು ಮೆಲುಕು ಹಾಕಿದ್ರು. ಈ ವೇಳೆ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದ್ರು. ದಾವಣಗೆರೆಯಲ್ಲಿ ನಡೆದಂಥ ಬಿಜೆಪಿ ಎಸ್ಟಿ ಮೀಸಲಾತಿ ಸಮಾವೇಶದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಜಾರಕಿಹೊಳಿ ಗುಡುಗಿದ್ದಾರೆ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗದೇ ಇರುವಂಥದ್ದು ಒಳ್ಳೆಯದಾಗಿದೆ. 2028ಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದರೆ ತೊಂದರೆ ನಮಗಾಗ್ತಾ ಇತ್ತು ಅಂತ ಸಹೋದರ ಸತೀಶ್ ಜಾರಕಿಹೊಳಿ ವಿರುದ್ಧ ಕಿಡಿಕಾರಿದ್ದಾರೆ. ಅಧ್ಯಕ್ಷರಿದ್ರೆ ಇಡೀ ನಮ್ಮ ಸಮಾಜ ಕಟ್ಟರು ನೋಡಪ್ಪ, ಎಲ್ಲ ಲಿಂಗೇಂದ್ರ ವಕೀಲರಾಗಿದ್ದಾರೆ, ಕುರುಬರಾಗಿದ್ದಾರೆ. ನಮ್ಮ ಸಮಾಜ ಕಾಂಗ್ರೆಸ್ ಹೋಗ್ತಾಗ ನ್ಯಾಯ ಸಮಾಜ ಹಿಡಿದುಕೊಟ್ಟು ನಮ್ಮ ಮೇಲೆ ದೇವರು ಒಳ್ಳೆಯದಾಗಿದೆ. ಯಾಕಂದ್ರೆ ಚಿಕ್ಕದ ಅವಾಗ ಎದುರಿಗೆ ನಾವು ಬಂದಿದ್ದು. ಯಾಕಂದ್ರೆ ಯಾಕೆ ಹೇಳಪ್ಪ ಅಂದ್ರೆ ನಾವು ನಮ್ಮ ತಪ್ಪಲೆ ಇವತ್ತು ಬಿಜೆಪಿ ಸರ್ಕಾರ ತಪ್ಪಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡ್ತದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ವಿಧಾನಸಭಾ ಚುನಾವಣೆಯ ಇನ್ನೂ ಘೋಷಣೆ ಆಗದೇ ಇದ್ರೂ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಇದೆ. ನಾನು ಕೂಡ ಹಿರಿಯೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಂತ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಟಿಕೆಟ್ ಆಕಾಂಕ್ಷಿ ಆರ್ ಮಂಜುನಾಥ್ ಹೇಳಿದ್ದಾರೆ. ಹಾಲಿ ಶಾಸಕರು ಸಚಿವರು ತೀರ್ ಹೋದ್ರೆ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಯಮ ಶಾಶ್ವತ ಅಲ್ಲ, ಅದು ಕೂಡ ಬದಲಾಗುತ್ತೆ ಅಂತ ಹೇಳಿದ್ರು. ಮೈಕ್ಗಾಗಿ ವೇದಿಕೆ ಮೇಲೆ ಲಿಂಗಾಯತ ಮುಖಂಡರು ಕಿತ್ತಾಡ್ಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಮಹಾಮನೆಯಲ್ಲಿ ನಡೆದಿದ್ದಂಥ ಪೂರ್ವಭಾವಿ ಸಭೆಯಲ್ಲಿ ಲಿಂಗಾಯತ ಮುಖಂಡರು ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಜೂನ್ 28ರಂದು ನಡೆಯಲಿರುವಂಥ ಬಸವಾದಿ ಶರಣರ ಹಿಂದೂ ಸಮಾವೇಶ ವಿರೋಧಿಸಿ ನಡೆದಂಥ ಪೂರ್ವಭಾವಿ ಸಭೆಯಲ್ಲಿ ಕಿತ್ತಾಡ್ಕೊಂಡಿದ್ದಾರೆ. ಬಾಲ್ಕಿ ಹಿರೇಮಠದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಮ್ಮುಖದಲ್ಲೇ ಲಿಂಗಾಯತ ಮುಖಂಡರಾದಂಥ ಬಸವರಾಜ್ ದನ್ನೂರ ಮತ್ತು ಹುಗ್ಗೆ ಪಾಟೀಲ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬಸವಲಿಂಗ ಪಟ್ಟದೇವರು ಮತ್ತು ಗುರು ಬಸವ ಪಟ್ಟದೇವರ ಮಧ್ಯೆ ಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಇವತ್ತಿನಿಂದ ಸಿಸಿಎಚ್ 59ನೇ ಕೋರ್ಟ್ನಲ್ಲಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ವಿಚಾರಣೆ ನಡೆಯಲಿದೆ. ನ್ಯಾಯಾಧೀಶೆ ಸುಜಾತ ಮಡಿವಾಳಪ್ಪ ಸಾಮ್ರಾಣಿ ಅವರ ಮುಂದೆ ವಿಚಾರಣೆ ನಡೆಯಲಿದೆ. ಹೊಸ ಕೋರ್ಟ್, ಹೊಸ ನ್ಯಾಯಾಧೀಶರ ಮುಂದೆ ವಿಚಾರಣೆ ಹಿನ್ನೆಲೆ ಟ್ರಯಲ್ ವಿಚಾರಣೆ ವೇಳೆ ಎಲ್ಲ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಬೇಕಾಗಿದೆ. ದರ್ಶನ್, ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಉಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗ್ತಾರೆ. ಅಲ್ಲದೆ ಪ್ರತಿದಿನ ಅಥವಾ ವಾರದಲ್ಲಿ 4 ದಿನ ಆದರೂ ಟ್ರಯಲ್ ನಡೆಸೋ ಬಗ್ಗೆ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. 1ನೇ ತರಗತಿ ವಿದ್ಯಾರ್ಥಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಹಾಳಸಸಿ ಗ್ರಾಮದಲ್ಲಿ ನಡೆದಿದೆ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿ ಓದ್ತಾ ಇದ್ದಂಥ ವಿದ್ಯಾರ್ಥಿ ತ್ರಿಲೋಕ್ ಜೈನ್ ಮೃತಪಟ್ಟಿದ್ದಾನೆ. ಕೊಡನವಳ್ಳಿ ಗ್ರಾಮದ ಗೌತಮ್ ಜೈನ್ ಹಾಗೂ ಶಿಲ್ಪಾ ದಂಪತಿ ಪುತ್ರ ತ್ರಿಲೋಕ್ ಶನಿವಾರ ಮಧ್ಯಾಹ್ನ ಶಾಲೆ ಮುಗಿಯುವ ಸಮಯದಲ್ಲಿ ಶಾಲಾ ಆವರಣದಲ್ಲಿ ಏಕಾಏಕಿ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾನೆ. ಪುತ್ರನನ್ನ ಕಳೆದುಕೊಂಡಂತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಂಗಳೂರಲ್ಲಿ ಭಗ್ನ ಪ್ರೇಮಿ ಯುವತಿಯ ಕೊಲೆ ಮಾಡಿ ತಾನು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಬ್ಯಾಡ್ರಹಳ್ಳಿಯ ತಿಗರಳ ಪಾಳ್ಯದ ತುಳಸಿ ನಗರದಲ್ಲಿ ಘಟನೆ ನಡೆದಿದೆ. 22 ವರ್ಷದ ಭವಾನಿ ಅನ್ನುವವಳನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ ಬಳಿಕ ಚಂದ್ರಶೇಖರ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಚಂದ್ರಶೇಖರ್ಗೆ ಮದುವೆಯಾಗಿ ಒಂದು ಮಗು ಇದ್ರೂ ಭವಾನಿಯನ್ನ ಮದುವೆ ಆಗಿದ್ದ. ಶೋರೂಮ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಭವಾನಿಗೆ ಚಂದ್ರಶೇಖರ್ ಪರಿಚಯ ಆಗಿದ್ದ. ಹಳೆ ಮದುವೆ ವಿಚಾರ ಬಯಲಾದಾಗ ಗಲಾಟೆ ಆಗಿದೆ. ಗಲಾಟೆ ಬಳಿಕ ಕೊಲೆ ಮಾಡಿ ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಬೆಟ್ಟಿಂಗ್ ಚಟಕ್ಕೆ ಪತ್ನಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿದಂಥ ಘಟನೆ ಬೆಂಗಳೂರಿನ ಮಹದೇವಪುರದ ಪುಷ್ಪಾಂಜಲಿ ಥಿಯೇಟರ್ ಬಳಿಯ ಮನೆಯಲ್ಲಿ ನಡೆದಿದೆ. ಮಂಜುಳಾ ಕೊಲೆಯಾದಂಥ ಮಹಿಳೆ ಪ್ರದೀಪ್ ಕೊಲೆ ಆರೋಪಿಯಾಗಿದ್ದಾನೆ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಹೋಮ್ ಗಾರ್ಡ್ ಆಗಿ ಮಂಜುಳಾ ಕೆಲಸವನ್ನು ಮಾಡ್ತಾ ಇದ್ರು. ಆಪ್ನಲ್ಲಿ ಬೆಟ್ಟಿಂಗ್ ಚಟಕ್ಕೆ ಸಿಲುಕಿದಂಥ ಪ್ರದೀಪ್ ಕೊಲೆಗೂ ಮುನ್ನ ವಿಡಿಯೋ ಮಾಡಿದ್ದ. ಬೆಟ್ಟಿಂಗ್ ಚಟಕ್ಕೆ ಯಾರು ಬೀಳ್ಬೇಡಿ, ನಾನು ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ದೆ, ಅದರಿಂದ ಇಡೀ ಕುಟುಂಬ ಬೀದಿಗೆ ಬಿತ್ತು. ಹೆಂಡತಿ ಮಕ್ಕಳು ದೂರ ಇದ್ರು, ಆದರೂ ಹೆಂಡತಿಯನ್ನ ಜೊತೆಯಾಗಿ ಇರೋಣ ಬಾ ಅಂತ ಕರಿತೇನೆ, ಒಪ್ಪಿಲ್ಲ ಅಂದರೆ ಕೊಲೆ ಮಾಡ್ತೀನಿ ಅಂತ ಪ್ರದೀಪ್ ವಿಡಿಯೋ ಮಾಡಿದ್ದ. ಅದರಂತೆ ಮಂಜುಳಾರನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಈ ಬಗ್ಗೆ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಕೇಪ್ ಆಗಿರುವಂಥ ಆರೋಪಿ ಪ್ರದೀಪ್ಗಾಗಿ ಪೊಲೀಸರು ತಲಾಶ್ ಮಾಡಿದ್ದಾರೆ. ಕುರಿ ಹಿಂಡಿನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿರುವ ಘಟನೆ ವಿಜಯನಗರ ಜಿಲ್ಲೆಯ ನರಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ತಡರಾತ್ರಿ ರಾಜಪ್ಪ ಅನ್ನುವರಿಗೆ ಸೇರಿದ್ದ ಕುರಿಗಳ ಮೇಲೆ ನಾಯಿ ದಾಳಿ ಮಾಡಿದ್ದು 23 ಕುರಿಗಳು ಸಾವನ್ನಪ್ಪಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ವಲಯದ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಕಾಡು ಹಂದಿ ಬೇಟೆಯಾಡಿದ್ದಂಥ ಆರೋಪಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ನಾರಾಯಣಹಳ್ಳಿ ಗ್ರಾಮದ ನಿವಾಸಿ ರಾಮಾಂಜಿ ಬಂಧಿತ ಆರೋಪಿಯಾಗಿದ್ದಾನೆ. ಪೆಟ್ರೋಲ್ ಬಂಕ್ಗೆ ಹೋಗೋಕೆ ರೋಡ್ ಕ್ರಾಸ್ ಮಾಡ್ತಾ ಇದ್ದ ಕ್ಯಾಂಟರ್ಗೆ ಬೈಕ್ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಸಮೀಪದ ಕಲ್ಕೆರೆ ಬಳಿ ಭೀಕರ ಅಪಘಾತ ನಡೆದಿದೆ. ಬೆಂಗಳೂರಿನ ನಂದಿನಿ ಲೇಔಟ್ ನಿವಾಸಿ ಅರವಿಂದ್ ಮೃತ ದುರ್ದೈವಿ. ಹಿಂಬದಿ ಸವಾರ ಪವನ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಹೊಸ ತಾಲೂಕು ಯರಗಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣ ವಿಚಾರವನ್ನ ನ್ಯೂಸ್ 18 ನಮ್ಮೂರಲ್ಲಿ ಕಾರ್ಯಕ್ರಮದಲ್ಲಿ ವರದಿ ಪ್ರಸಾರ ಮಾಡಿತ್ತು. ನ್ಯೂಸ್ 18 ವರದಿಗೆ ಸವದತ್ತಿ ಶಾಸಕ ವಿಶ್ವಾಸ ವೈದ್ಯ ಸ್ಪಂದನೆ ಕೊಟ್ಟಿದ್ದಾರೆ. ಪ್ರಜಾಸೌಧ ನಿರ್ಮಾಣಕ್ಕೆ ಬೇರೆ ಕಡೆ ಇಲ್ಲ, ಈಗಾಗಲೇ ಜಿಲ್ಲಾಧಿಕಾರಿ ಜಮೀನು ಅಂತಿಮಗೊಳಿಸಿದ್ದಾರೆ, ಟೆಂಡರ್ ಸೇರಿ ಎಲ್ಲ ಪ್ರಕ್ರಿಯೆ ಆಗಿದೆ ಅಂತ ಹೇಳಿದ್ರು. ಬೀದರ್ ತಾಲೂಕಿನ ಮನ್ನಯೇಕಳ್ಳಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಭೇಟಿ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವೆಗಳು, ತುರ್ತು ಚಿಕಿತ್ಸಾ ಸೌಲಭ್ಯಗಳು ಹಾಗೂ ಸಿಬ್ಬಂದಿಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದರು. ಬೀದಿ ನಾಯಿಗಳಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ಮಂಗ ಮರಿಯ ಸಮೇತ ವಿದ್ಯುತ್ ಟ್ರಾನ್ಸ್ಫರ್ ಮೇಲೆ ಜಿಗಿದು ಗಂಭೀರವಾಗಿ ಗಾಯಗೊಂಡಿದೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಅರಿಶಿನಗೋಡಿ ಗ್ರಾಮದಲ್ಲಿ ನಡೆದಿದೆ. ಗಂಭೀರವಾಗಿ ಗಾಯಗೊಂಡಿರುವ ಮಂಗಕ್ಕೆ ಗ್ರಾಮಸ್ಥರು ಪಶುವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಗಾಯಗೊಂಡ ಮಂಗಕ್ಕೆ ಎದೆಯ ಬೆನ್ನು ಮೂಳೆ ಮುರಿದು ಗಂಭೀರವಾಗಿದೆ. ಕೊಪ್ಪಳ ತಾಲೂಕಿನಲ್ಲಿ ಕಾರ್ಖಾನೆಗಳಿಂದ ಜನರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಪರಿಸರ ಹಾನಿಯಾಗೂ ಜನರ ಆರೋಗ್ಯ ದುಷ್ಪರಿಣಾಮ, ಬೆಳೆ ಇಳುವರಿ ಇಳಿಕೆ ಜೊತೆಗೆ ಜಾನುವಾರುಗಳು ಸಾವನ್ನಪ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೇ ಸಾಹಿತ್ಯ ಬಳಗವು ಜನಾಂದೋಲನ ರೂಪಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ವಿಜಯಪುರದಲ್ಲಿ ವರದಕ್ಷಿಣೆ ಪದ್ಧತಿ ವಿರುದ್ಧ ಲಂಬಾಣಿ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೀತಾ ಇದೆ. ವಿಜಯಪುರದ ಬಂಜಾರ ಭವನದಲ್ಲಿ 331 ತಾಂಡಗಳ ಪ್ರಮುಖರ ಸಮ್ಮುಖದಲ್ಲಿ ಬಂಜಾರ ಸಮುದಾಯದ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ರಿಲಯನ್ಸ್ ಸಂಸ್ಥೆಯ ಮುಖ್ಯಸ್ಥ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಭೇಟಿಯನ್ನು ಕೊಟ್ಟಿದ್ದರು. ಅಂಬಾನಿ ಮನೆತನದ ಗುರೂಜಿ ಜೊತೆ ಬಂದು ಅನಂತ ಸಂಕಲ್ಪ ಪೂಜೆಯನ್ನು ನೆರವೇರಿಸಿ ಮೂಕಾಂಬಿಕೆಯ ದರ್ಶನವನ್ನು ಪಡೆದರು. ಮೂಕಾಂಬಿಕಾ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿದರು. ನಂತರ ದೇವಾಲಯದ ವತಿಯಿಂದ ಅನಂತ್ ಅಂಬಾನಿ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು. ಅಲ್ಲಿಂದ ಅನಂತ್ ಅಂಬಾನಿ ಉಡುಪಿ ಕೃಷ್ಣ ಮಠಕ್ಕೂ ಭೇಟಿ ನೀಡಿ ಕೃಷ್ಣನ ದರ್ಶನವನ್ನು ಪಡೆದರು. ಶ್ರೀಕೃಷ್ಣ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನವನ್ನು ಪಡೆದಿದ್ದಾರೆ. ಶ್ರೀಕೃಷ್ಣ ಮಠದ ಆಡಳಿತ ಮಂಡಳಿಯಿಂದ ಅನಂತ್ ಅಂಬಾನಿ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿ ವಾಪಸ್ಸಾಗಿದ್ದಾರೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸೋಕೆ ಮೈಸೂರಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ವತಿಯಿಂದ ನಮ್ಮ ರನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಹಾಗೂ 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತ ಸ್ಪರ್ಧೆಗೆ 1 ಲಕ್ಷ ಬಹುಮಾನ ಇರುತ್ತೆ.
ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ ಸ್ಕ್ಯಾನ್ ಮಾಡಿ ಆಸಕ್ತರು ನೋಂದಣಿ ಮಾಡಿಸಿಕೊಳ್ಳಬಹುದು.